ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋ ಟೀಚಿಂಗ್ಸ್. ಫ್ರೆಂಡ್ಸ್ ನೋಡಿ, ಇವತ್ತು ನಾನು ಈ ರೀಸೆಂಟಾಗಿ ಕರ್ನಾಟಕ ಸರ್ಕಾರದಿಂದ ಕಾನ್ಸ್ಟೇಬಲ್ ಹುದ್ದೆಗೆ ನೋಟಿಫಿಕೇಷನ್ ಆಗಿರೋದು. ಆ ನೋಟಿಫಿಕೇಷನಲ್ಲಿ ಕೆಲವೊಂದಿಷ್ಟು ಅರ್ಹತೆಗಳ ಒಂದು ಎಲಿಜಿಬಿಲಿಟಿ ಕ್ರಿಟೀರಿಯಾ ಅಂತ ನಾವೇನು ಕರಿತೀವಿ ಅದನ್ನು ಹೇಳಿದ್ದಾರೆ. ನಾನು ಇಲ್ಲಿ ಇವತ್ತು ಮುಖ್ಯವಾಗಿ ಡಿಪ್ಲೊಮಾ ಮತ್ತು ITI ಕ್ಯಾಂಡಿಡೇಟ್ಸ್ಗಳು ಯಾವ ರೀತಿಯ ಎಲಿಜಿಬಿಲಿಟಿ ಕ್ರಿಟೀರಿಯಾನ ಹೊಂದ್ಕೊಳ್ತಾರೆ ಅನ್ನುವಂಥದ್ದನ್ನು ನಾನು ಇಲ್ಲಿ ತಿಳಿದಾರಲ್ಲ, ಅವರು ಒಂದು ಟೆಕ್ನಿಕಲ್ ಕೋರ್ಸ್ ಆಗಿರೋದ್ರಿಂದ ಅವರು ಕಲ್ತಿರ್ತಕ್ಕಂಥ ಒಂದು ಕೋರ್ಸ್ ಟೆಕ್ನಿಕಲ್ ಆಗಿರೋದ್ರಿಂದ ಸರ್ಕಾರ ಅದನ್ನು ಪರಿಗಣನೆ ತಗೊಳ್ಳೋದಿಲ್ಲ. ಆದರೂ ಕೂಡ ಸರ್ಕಾರ ಏನು ಮಾಡ್ಕೊಂಡಿದೆ, ಈ ಕ್ಯಾಂಡಿಡೇಟ್ಸ್ಗಳು ಈ ಕಾನ್ಸ್ಟೇಬಲ್ ಹುದ್ದೆಗೆ ವಂಚಿತ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಅವ್ರು ಏನು ಮಾಡಿದ್ದಾರೆ, ಇದನ್ನು PUC ತತ್ಸಮಾನ ಇಕ್ವಲೆಂಟ್ ಸರ್ಟಿಫಿಕೇಟನ್ನು ಆ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ ಹೊಂದ್ಕೊಂಡಿದ್ರೆ ಅಥವಾ ಅವ್ರ ಹತ್ರ ಇದ್ದರೆ ಅವರು ಇದಕ್ಕೆ ಅರ್ಹತೆಯನ್ನು ಅವರು ಈ ಹುದ್ದೆಗೆ ಅರ್ಹತೆಯನ್ನು ಸಿಗುತ್ತೆ ಅನ್ನುವಂಥದ್ದನ್ನು ಅವರು ಕೊಟ್ಟಿದ್ದಾರೆ. ಸೊ ಇದು PUC ತತ್ಸಮಾನ ITI ಕಲಿತಂಥ ವಿದ್ಯಾರ್ಥಿಗಳು ಅಥವಾ ಡಿಪ್ಲೊಮಾ ಕಲಿತಂಥ ವಿದ್ಯಾರ್ಥಿಗಳು PUC ತತ್ಸಮಾನ ಸರ್ಟಿಫಿಕೇಟನ್ನು ಯಾವ ರೀತಿ ನಾವು ಪಡ್ಕೋಬೇಕು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತೀನಿ ತಮಗೆ. ಇಲ್ಲಿ NIOS ಅಂತ ಬರುತ್ತೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ ಬರುತ್ತೆ. ಇದು ಒಂದು ಬೋರ್ಡು, ಅಟೋನಮಸ್ ಇನ್ಸ್ಟಿಟ್ಯೂಷನ್ ಅಂಡರ್ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಆಫ್ ಇಂಡಿಯಾ, ಒಂದು ಸರ್ಕಾರಿ ಅಥವಾ ಕೇಂದ್ರ ಸರ್ಕಾರದ ಒಂದು ಎಜುಕೇಷನ್ ಬೋರ್ಡ್ ಅಂತ ನಾವು ಕರಿತೀವಿ ಇದಕ್ಕೆ. ಇಲ್ಲಿ ಓಪನ್ ಸ್ಕೂಲಿಂಗ್ ಅಂದರೆ ಇಲ್ಲಿ ಯಾವುದೇ ಒಂದು ಕ್ಯಾಂಡಿಡೇಟು ಅಥವಾ ಸ್ಟೂಡೆಂಟು ಕಾಲೇಜ್ಗೆ ಅಥವಾ ಶಾಲೆಗೆ ಹೋಗದೇನೆ ಅವನು ತಮ್ಮ ಒಂದು ಕೋರ್ಸನ್ನು ಮುಗಿಸ್ಕೋಬೋದು ಅಥವಾ ಕಂಪ್ಲೀಟ್ ಮಾಡ್ಕೋಬೋದು. ಡೈರೆಕ್ಟ್ ಎಕ್ಸಾಮಿನೇಷನ್ ಇರುತ್ತೆ ಇಲ್ಲಿ. ಆದರೆ ಕೋರ್ಸ್ ಮೆಟೀರಿಯಲ್ಸು ನಿಮಗೆ ಅವರು ನಿಮ್ಮ ಒಂದು ಇರ್ತಕ್ಕಂಥ ಸ್ಥಳಕ್ಕೆ ಅವರು ತಲುಪಿಸ್ತಾರೆ. ಆ ಫೀಸನ್ನು ನೀವು ಕಟ್ಟಿದರೆ ನೀವು ಡೈರೆಕ್ಟ್ ಅಡ್ಮಿಷನ್ ಪಡ್ಕೊಂಡು ಡೈರೆಕ್ಟ್ ಎಕ್ಸಾಮನ್ನು ನೀವು ಅಟೆಂಡ್ ಆಗ್ಬೋದು. ಸೊ ಈ ಎಕ್ಸಾಮ್ಸು ಎರಡು ರೀತಿಯಲ್ಲಿ ಇರುತ್ತೆ. ಒಂದು ಪಬ್ಲಿಕ್ ಎಕ್ಸಾಮ್ ಇರುತ್ತೆ, ಇನ್ನೊಂದು ಏನಿರುತ್ತೆ ಅಂದರೆ ನೀವು ಆನ್ ಡಿಮ್ಯಾಂಡ್ ಕೋರ್ಸ್ ಮುಖಾಂತರ ನೀವು ಆನ್ ಡಿಮ್ಯಾಂಡ್ ಎಕ್ಸಾಮಿನೇಷನ್ ಅಂತ ನಾವು ಕರಿತೀವಿ. ಕೋರ್ಸ್ ಎಲ್ಲ ಆನ್ ಡಿಮ್ಯಾಂಡ್ ಎಕ್ಸಾಮಿನೇಷನ್ ಅಂದರೆ ನಿಮಗೆ ಯಾವಾಗ ಅನುಕೂಲತೆ ಸಿಗುತ್ತೆ ಆವಾಗ ನೀವು ಎಕ್ಸಾಮಿನೇಷನನ್ನು ಅಟೆಂಡ್ ಆಗ್ಬೋದು. ಸೊ ಹೀಗೆ ಇದು ಒಂದು ಸಂಕ್ಷಿಪ್ತ ಪರಿಚಯ NIOS ಅಂದರೆ ಏನಂತ ಹೇಳಿ. ಇಲ್ಲಿ ನಾವು ಡಿಪ್ಲೊಮಾ ಮತ್ತು ITI ಕ್ಯಾಂಡಿಡೇಟ್ಸ್ಗಳು ಯಾವ ರೀತಿ ಇಲ್ಲಿ ಸರ್ಟಿಫಿಕೇಟನ್ನು ಪಡ್ಕೋಬೇಕು ನೋಡಿ. ನೀವು ಡಿಪ್ಲೊಮಾ ಮತ್ತು ITI ಕ್ಯಾಂಡಿಡೇಟ್ಸ್ ಆಗಿದ್ದರೆ ನೀವು ಒಂದು ವಿಷಯವನ್ನು ಆಯ್ಕೆ ಮಾಡ್ಕೋಬೇಕು, ಅಥವಾ ಒಂದು ಲ್ಯಾಂಗ್ವೇಜನ್ನು ಆಯ್ಕೆ ಮಾಡ್ಕೋಬೇಕು, ಒಂದು ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡಿಕೊಂಡು ನಿಮ್ಮ ಉಳಿದ ಸಬ್ಜೆಕ್ಟ್ಸ್ಗಳು ಅಂದರೆ ITI ಸಬ್ಜೆಕ್ಟ್ಸ್ಗಳು ಏನಿರುತ್ತಲ್ಲ ಅದನ್ನು TOC ಮಾಡ್ಕೋಬೇಕು, ಟ್ರಾನ್ಸ್ಫರ್ ಆಫ್ ಕ್ರೆಡಿಟನ್ನು ಮಾಡ್ಕೋಬೇಕು. ಇದ್ರ ಬಗ್ಗೆ ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಇದರ ಒಂದು ಸಂಪೂರ್ಣ ಮಾಹಿತಿ ತಮಗೆ ಈ ವೆಬ್ಸೈಟ್ನಲ್ಲಿ ಸಿಗುತ್ತೆ. ಅಂದರೆ NIOS ಅಂತ ಗೂಗಲಿಂಗ್ ನೀವು ಮಾಡಿದರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಸೊ ರಿಜಿಸ್ಟ್ರೇಷನ್ ಬರುತ್ತೆ, ಇಂಪಾರ್ಟೆಂಟ್ ಡೇಟ್ಸ್ ಬರುತ್ತೆ, ಯಾವಾಗ ನಿಮ್ಮ ಒಂದು ಅಡ್ಮಿಷನ್ಸ್ ಇರುತ್ತೆ ಅನ್ನುವಂಥದ್ದನ್ನು ಇಂಪಾರ್ಟೆಂಟ್ ಡೇಟ್ಸ್ ನಿಮಗೆ ಸಿಗುತ್ತೆ. ಅದರ ಮಾಹಿತಿ ನಿಮ್ಮ ವೆಬ್ಸೈಟ್ನಲ್ಲಿ ಲಭ್ಯವಿದೆ. ನಾನು ಇಲ್ಲಿ ಸಂಕ್ಷಿಪ್ತ ಒಂದು ಇಲ್ಲಿ ವಿವರಣೆ ಕೊಡ್ತಾ ಇದ್ದೀನಿ ಡಿಪ್ಲೊಮಾ ಮತ್ತು ITI ಕ್ಯಾಂಡಿಡೇಟ್ಸ್ಗಳಿಗೆ ಯಾವ ರೀತಿ ಇದು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಸೊ ಫೀಡ್ ಡೀಟೇಲ್ಸ್ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ. ಡಾಕ್ಯುಮೆಂಟ್ಸ್ ಯಾವ್ಯಾವ ಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅವರು. ಇಲ್ಲಿ ಏನು ಟ್ರಾನ್ಸ್ಫರ್ ಆಫ್ ಕ್ರೆಡಿಟ್ ಅಂತ ಬರುತ್ತೆ, ಇದನ್ನು ಮುಂದೆ ಹೇಳ್ತೀನಿ. ಎಲಿಜಿಬಿಲಿಟಿ ಕ್ರಿಟೀರಿಯಾ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲಿಜಿಬಿಲಿಟಿ ಕ್ರಿಟೀರಿಯಾ ಅಂದರೆ ಎರಡು ಥರ ಬರುತ್ತೆ. ಸೆಕೆಂಡ್ರಿ ಅಂದರೆ ಇಲ್ಲಿ ತಿಳ್ಕೋಬೇಕು, ಸೆಕೆಂಡ್ರಿ ಅಂದರೆ SSLC ಅಂತ ಹೇಳಿ ನಾವೇನು 10th ಮಾಡ್ತೀವಲ್ಲ ಅದಕ್ಕೆ ಸೆಕೆಂಡ್ರಿ ಅಂತ ಕರಿತೀವಿ. ನೆಕ್ಸ್ಟ್ ಸೀನಿಯರ್ ಸೆಕೆಂಡ್ರಿ ಅಂತ ಬರುತ್ತೆ. ಸೀನಿಯರ್ ಸೆಕೆಂಡ್ರಿ ಅಂದರೆ ಅದು PUC ಲೆವೆಲ್ ಕೋರ್ಸ್. PUCಗೆ ನಾವು ಸೀನಿಯರ್ ಸೆಕೆಂಡ್ರಿ ಅಂತ ಇಲ್ಲಿ ಕರಿತೀವಿ. ನಾವು ITI ಮತ್ತು ಡಿಪ್ಲೊಮಾ ಆದವರು ಸೀನಿಯರ್ ಸೆಕೆಂಡ್ರಿಯನ್ನು ನಾವು ಆಪ್ಷನ್ ಆಗಿ ಚೂಸ್ ಮಾಡ್ಕೋಬೇಕು, ಸೀನಿಯರ್ ಸೆಕೆಂಡರಿ. ಹೀಗಾಗಿ ಇಲ್ಲಿ ಮತ್ತು ನಿಮ್ಮ TOC ಅಂದರೆ ಏನು? TOC ಅಂದರೆ ಟ್ರಾನ್ಸ್ಫರ್ ಆಫ್ ಕ್ರೆಡಿಟ್ ಅಂತ ಹೇಳಿ ನಿಮ್ಮ ಇರ್ತಕ್ಕಂಥ ಒಂದು ವಿಷಯಗಳನ್ನು 3 ವಿಷಯಗಳು ಅಥವಾ ಮಿನಿಮಮ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು NCVT ಕಲಿತಾ ಇದ್ದರೆ ನಿಮ್ಮದು NCVT ಬೋರ್ಡ್ ಏನಿದೆಯಲ್ಲ ಅದು ಪೇರೆಂಟ್ ಬೋರ್ಡ್ ಆಗಿರುತ್ತೆ. ಪೇರೆಂಟ್ ಬೋರ್ಡ್ ಒದಗಿಸ್ತಕ್ಕಂಥ ಸಬ್ಜೆಕ್ಟ್ಸ್ಗಳು 3, ಇವುಗಳನ್ನು ನೀವು ಟ್ರಾನ್ಸ್ಫರ್ ಆಫ್ ಕ್ರೆಡಿಟನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು. ಇವ್ರು ಏನು ಮಾಡ್ತಾರೆ ಅಂದರೆ NIOSದವರು ಆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಆ ಸರ್ಟಿಫಿಕೇಟ್ನಲ್ಲಿ ಆ ಸಬ್ಜೆಕ್ಟು ಈ ಒಂದು ಸರ್ಟಿಫಿಕೇಟ್ನಲ್ಲಿ ಅವನ್ನ ಆ್ಯಡ್ ಮಾಡಿ ನಿಮಗೆ ಸರ್ಟಿಫಿಕೇಟ್ ಜನರೇಟ್ ಮಾಡಿಕೊಡ್ತಾರೆ. ಇದಕ್ಕೆ ಟ್ರಾನ್ಸ್ಫರ್ ಆಫ್ ಕ್ರೆಡಿಟ್ ಅಂತ ನಾವು ಕರಿತೀವಿ. ಸೊ ಈ ರೀತಿ ನೀವು ಮಾಡ್ಕೊಂಡಿದ್ದೆ ಅದರಲ್ಲಿ ನಿಮಗೆ ಒಂದು ಎಕ್ಸಾಮಿನೇಷನ್ ಒಂದು ಶೆಡ್ಯೂಲ್ ಆಗುತ್ತೆ. ಆ ಶೆಡ್ಯೂಲ್ ಮುಖಾಂತರ ನೀವು ಎಕ್ಸಾಮಿನೇಷನ್ ಅಟೆಂಡ್ ಆಗಬೇಕು. ಎಕ್ಸಾಮಿನೇಷನ್ ಅಟೆಂಡ್ ಆದಲ್ಲಿ ನಿಮಗೆ ಒಂದು ಸರ್ಟಿಫಿಕೇಟ್ ಸಿಗುತ್ತೆ.
ಆ ಸರ್ಟಿಫಿಕೇಟನ್ನು ನೀವು ಈ ಡಿಪ್ಲೊಮಾ ಮತ್ತು ITI ಸಮಾನಾಂತರವಾದಂಥ PUCಗೆ ಸಮಾನಾಂತರವಾದಂಥ ಒಂದು ಸರ್ಟಿಫಿಕೇಟ್ ಕೇಳಿದ್ದಲ್ಲಿ ನೀವು ಅದನ್ನು ಒದಗಿಸಿ ನೀವು ಆ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಓಕೆ ಫ್ರೆಂಡ್ಸ್, ಸೊ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ ಇಲ್ಲಿ ಅದರ ಒಂದು ವಿವರಣೆ ಕೊಡೋಕ್ಕೆ. ನೋಡಿ ಸೆಕೆಂಡರಿ ಲೆವೆಲ್ಗೆ ಗ್ರೂಪ್ A ಗ್ರೂಪ್ B ಅಂತ ಬರೀತೀವಿ. ಗ್ರೂಪ್ A ಅಂದರೆ ಸಬ್ಜೆಕ್ಟ್ಸ್ ಬರುತ್ತೆ, ಹಿಂದಿ ಇಂಗ್ಲೀಷ್ ಉರ್ದು ಸಂಸ್ಕೃತ್ ಇವೆಲ್ಲ ಸಬ್ಜೆಕ್ಟ್ಸ್ ಬರುತ್ತೆ. SSLC ಲೆವೆಲ್ ಇದ್ದವ್ರಿಗೆ. ಇಲ್ಲಿ ನಾನು PUC ಅಂತ ಹೇಳಿದ್ನಲ್ಲ, PUC ನಾವು ಇಕ್ವಿವೆಲೆಂಟ್ ಸರ್ಟಿಫಿಕೇಟ್ ನಾವು ಪಡ್ಕೋಬೇಕಂದ್ರೆ ಹಿಂದಿ ಇಂಗ್ಲೀಷ್ ಉರ್ದು ಸಂಸ್ಕೃತ್ ಗುಜರಾತಿ ಬೆಂಗಾಲಿ ಕನ್ನಡ ಒಡಿಯಾ ಪಂಜಾಬಿ ಅರೇಬಿಕ್ ಮತ್ತು ಪರ್ಷಿಯನ್. ಇಲ್ಲಿ ಕ್ಷಮಿಸಬೇಕು, ಈ ಕನ್ನಡ ಇಲ್ಲ ಇಲ್ಲಿ ಆ್ಯಕ್ಚುಲಿ. ಸೊ ಹಾಗಾದರೆ ನಮ್ಮ ಕನ್ನಡದವರು ಇಂಗ್ಲೀಷನ್ನು ನೀವು ಕಾಮನ್ ಆಗಿ ಚೂಸ್ ಮಾಡ್ಕೋಬೋದು, ಅಥವಾ ನೀವು ಹಿಂದಿಯನ್ನು ಕೂಡ ನೀವು ಚೂಸ್ ಮಾಡ್ಕೋಬೋದು. ಇದು ಲ್ಯಾಂಗ್ವೇಜಸ್ ಆಯಿತು. ಒಂದು ಸಬ್ಜೆಕ್ಟ್ ಬಂದು ನಿಮಗೆ ಇಂಡಿಯನ್ ನಾನ್ ಟ್ರೆಡಿಷ್ನಲ್, ಇಲ್ಲಿ ಬೇರೆ ವೇದ ಇವೆಲ್ಲ ಇದೆ, ಸಂಸ್ಕೃತ ಇವೆಲ್ಲ ಇದೆ. ನಮಗೆ ಮ್ಯಾಥಮೆಟಿಕ್ಸ್, ಹೋಮ್ ಸೈನ್ಸ್ ಈ ರೀತಿ ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೋಬೋದು. ಓಕೆ, 5 subjects with either 1 or 2 languages from group A and the remaining subject from group B, C, D and F. Only 1 subject from each group C, D, E, F. 2 additional subjects can be taken from any group. Okay, ನೋಡಿ 2 additional subjects can be taken from any group. ಯಾವುದಾದ್ರೂ ಒಂದು ಗ್ರೂಪಿಗೆ ಅನುಗುಣವಾಗಿ ನೀವು 2 ಸಬ್ಜೆಕ್ಟನ್ನು ತಗೋಬೋದು. ಎಕ್ಸಾಮಿನೇಷನ್ ಆಫ್ ದೀಸ್ ಸಬ್ಜೆಕ್ಟ್ ವಿಲ್ ಬಿ ಹೆಲ್ಡ್ ಆನ್ ದ ಸೇಮ್ ಡೇ ಆ್ಯಂಡ್ ಸೇಮ್ ಟೈಮ್. ನೀವು ಒಂದೊಂದು ಗ್ರೂಪ್ ಮುಖಾಂತರ ನೋಡಿ, ಗ್ರೂಪ್ A ನೋಡಿ 5 subjects with either 1 or 2 languages from group A. ಗ್ರೂಪ್ A ಮುಖಾಂತರ 5 subjects ತಗೋಬೇಕು. ಓಕೆ, subject will be asterisk. There will be have theory as well as practical work. Learner has option to offer only 1 subject from each of group C, D, E and F. ಇಲ್ಲಿ ಒಂದೊಂದು ಸಬ್ಜೆಕ್ಟನ್ನು ನೀವು ಆಯ್ಕೆ ಮಾಡ್ಕೋಬೋದು ಯಾವುದಾದ್ರೂ ಈ ಗ್ರೂಪ್ ಮುಖಾಂತರ. ಓಕೆ, ಸೊ ಇದು ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ. ಸ್ವಲ್ಪ ಏನಾದರೂ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಬೇಕೆಂದರೆ ನೀವು ಈ ವೆಬ್ಸೈಟನ್ನು ಹೋಗಿ ಇದರ ಒಂದು ಸಂಪೂರ್ಣ ಮಾಹಿತಿ ನೀವು ತಿಳ್ಕೊಬೋದು. ಓಕೆ.